ಪೋಲ್ಗಳಿಗೆ ಕರೆಸ್ಪಾಂಡಿಂಗ್ ಆಗಿ ರಿಸಲ್ಟ್ ಬರ್ತಾ ಇರೋದು ಅಸ್ಸಾಂನಲ್ಲಿ ಮಾತ್ರ ಸದ್ಯಕ್ಕೆ. ಅಂದರೆ ಇಟ್ಸ್ ಟೂ ಅರ್ಲಿ ಟು ಸೇ ಎನಿಥಿಂಗ್. ಅರ್ಧ ಗಂಟೆಯಲ್ಲಿ ಕೇವಲ ಪೋಸ್ಟಲ್ ಬ್ಯಾಲೆಟ್ಗಳ ಕೌಂಟಿಂಗ್ ಮುಗ್ದಿರುತ್ತೆ. EVM ಮಷೀನ್ಗಳನ್ನು ತೆಗಿಲಿಕ್ಕೆ ಶುರು ಆಗಿರುತ್ತೆ ರಕ್ಷತ್. ಅಸ್ಸಾಂನಲ್ಲಿ ಬಿಜೆಪಿ 49, ಕಾಂಗ್ರೆಸ್ 8, ತಮಿಳುನಾಡಿನಲ್ಲಿ DMK 35, ತಮಿಳುನಾಡಿನಲ್ಲಿ DMK 35, AIADMK 17, ವಿಜಯ್ 2. ಎಕ್ಸಿಟ್ ಪೋಲ್ ಅದರಲ್ಲೂ ಆಕ್ಸಿಸ್ ಇಂಡಿಯಾ ಮತ್ತು ಟುಡೇಸ್ ಚಾಣಕ್ಯ ವಿಜಯ್ 60ರಿಂದ 120ರವರೆಗೆ ಹೋಗಬಹುದು ಅನ್ನೋದನ್ನು ಹೇಳ್ತಾ ಇದ್ರು. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಹೇಮಂತ್ ಬಿಸ್ವಾ ಶರ್ಮಾ ಮುನ್ನಡೆ. ಅಸ್ಸಾಂನಲ್ಲಿ ಬಹುಮತದ ಕಡೆ ಮುನ್ನುಗ್ಗುತ್ತಿರುವ ಬಿಜೆಪಿ. ಅಸ್ಸಾಂನಲ್ಲಿ ರಿಸಲ್ಟ್ ಸ್ವಲ್ಪ ಲೇಟಾಗಿ ಬರುತ್ತೆ. ರಿಸಲ್ಟ್ಸ್ ಅನೌನ್ಸ್ ಆಗೋದು, ಒಂದು ವೆರಿಫಿಕೇಷನ್ ಪ್ರೊಸೆಸ್ ಕೂಡ ಅಸ್ಸಾಂನಲ್ಲಿದೆ ಅನ್ನೋದನ್ನು ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಕೇರಳದಲ್ಲಿ 53 UDF, ಕೇರಳದಲ್ಲಿ 53 UDF. ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ನಂಬರ್ಸು ಮೇಲೆ ಕೆಳಗೆ ಆಗ್ತಾ ಇದೆ. 88 ತೃಣಮೂಲ್, 78 ಬಿಜೆಪಿ. 91 ತೃಣಮೂಲ್, 78 ಬಿಜೆಪಿ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಹಾವು ಏಣಿಯಾಟ ತೃಣಮೂಲ್ ಮತ್ತು ಬಿಜೆಪಿ. 91 ತೃಣಮೂಲ್, 78 ಬಿಜೆಪಿ. ಕಾಂಗ್ರೆಸ್ 0, ಎಡಪಕ್ಷಗಳು 0. 91 TMC, 78 ಬಿಜೆಪಿ. ಪಶ್ಚಿಮ ಬಂಗಾಳದಲ್ಲಿ ಸದ್ಯಕ್ಕಂತೂ ಮಮತಾ ಬ್ಯಾನರ್ಜಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪೋಸ್ಟಲ್ ಬ್ಯಾಲೆಟ್ನಲ್ಲಿ. ಕೇರಳ 55 LDF, 51 UDF. ಕೇರಳದಲ್ಲಿ ಕಾಟೆ ಕಿ ಟಕ್ಕರ್ ಅಂತ ನಾವೇನು ಹೇಳ್ತೀವಿ, ಅದು ಕೇರಳದಲ್ಲಿ ಸ್ಪಷ್ಟವಾಗಿ ನೋಡ್ಲಿಕ್ಕೆ ಸಿಗ್ತಾ ಇದೆ. UDF ಮತ್ತು LDFಗಳಲ್ಲಿ ಸಮಬಲದ ಹೋರಾಟ. ತೃಣಮೂಲ್ ಕಾಂಗ್ರೆಸ್ 93, 84 ಬಿಜೆಪಿ. 84 ಬಿಜೆಪಿ. ಕಳೆದ ಬಾರಿ 77 ಇತ್ತು ಬಿಜೆಪಿಯ ಸಂಖ್ಯೆ. ಕಳೆದ ಬಾರಿಗಿಂತ 9 ಸೀಟ್ಗಳಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. 86 ಬಿಜೆಪಿ, 93 TMC. ರಕ್ಷತ್, ಕೊನೆಯ ಕ್ಷಣದವರೆಗೂ ಕೂಡ ಪಶ್ಚಿಮ ಬಂಗಾಲ್ ವಿಲ್ ಗೋ ಟು ವೈರ್ ಅನ್ಸುತ್ತೆ. ಕೇರಳ ಕೂಡ ಅದೇ ಸ್ಥಿತಿಯಲ್ಲಿದೆ. 56 LDF, 50 UDF. 57 LDF, 49 UDF. UDFಗೆ ಒಂದು ಸ್ಪಷ್ಟ ಬಹುಮತ ಕೇರಳದಲ್ಲಿ ಸಿಗುತ್ತೆ ಅನ್ನೋದನ್ನು ಎಕ್ಸಿಟ್ ಪೋಲ್ಸ್ಗಳು ಭವಿಷ್ಯ ನುಡಿದಿದ್ವು. ಆದರೆ ಕೇರಳದಲ್ಲಿ ಪೋಸ್ಟಲ್ ಬ್ಯಾಲೆಟ್ ಅನ್ನು ಮಾತ್ರ ಗಣನೆಗೆ ತೆಗೆದುಕೊಂಡಾಗ 57 LDF, UDF 49, ಬಿಜೆಪಿ 3ರಲ್ಲಿತ್ತು. ಈಗ ಯಾವುದೇ ಸ್ಥಾನದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿಲ್ಲ. 91 ಬಿಜೆಪಿ, 96 ತೃಣಮೂಲ್. ತೃಣಮೂಲ್ ಕಾಂಗ್ರೆಸ್ 96ರಲ್ಲಿದ್ದರೆ ಬಿಜೆಪಿ 91. ತಮಿಳುನಾಡು ಮತ್ತೆ ಬದಲಾವಣೆಯನ್ನು ನೋಡ್ತಾ ಇದ್ದೀರಿ. ಒಂದು ಹಂತದಲ್ಲಿ ಸಮಬಲ ಕಾಣಿಸ್ತಾ ಇತ್ತು. ಈಗ DMK ಭರ್ಜರಿ ಮುನ್ನಡೆಯನ್ನು ದಾಖಲಿಸ್ತಾ ಇದೆ. 44ರಲ್ಲಿ DMK, ಅಣ್ಣಾ DMK 16ರಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಅಲ್ಲಿಗೆ DMK ಮುನ್ನಡೆ ಇರುವಂತ ಕ್ಷೇತ್ರಗಳ ಸಂಖ್ಯೆ ಡಬಲಿಗೂ ಜಾಸ್ತಿ ಇದೆ ಅಣ್ಣಾ DMKಗಿಂತ. TVK 4ರಲ್ಲಿ ಮುನ್ನಡೆಯಲ್ಲಿದೆ. 40-17ರ ವ್ಯತ್ಯಾಸ, 43-17ರ ವ್ಯತ್ಯಾಸ. ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಟ್ರೆಂಡು ಬೇರೆ ರೀತಿಯಲ್ಲಿ ಆಗ್ತಾ ಇದೆ. 98-95, 98-95ರ ವ್ಯತ್ಯಾಸ. ಬಿಜೆಪಿ ಮತ್ತು TMCಯ ಮಧ್ಯೆ 3 ಸೀಟ್ಗಳ ವ್ಯತ್ಯಾಸ. ಈ ಹಂತದಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಕ್ಷಣ ಕ್ಷಣಕ್ಕೂ ಕೂಡ ಟ್ರೆಂಡ್ ಬದಲಾಗ್ತಾ ಇದೆ. ಅಣ್ಣಾ DMK 16 ಕ್ಷೇತ್ರದಲ್ಲಷ್ಟೇ ಸದ್ಯಕ್ಕೆ ಮುನ್ನಡೆಯನ್ನು ಸಾಧಿಸ್ತಾ ಇರು. 44ರಲ್ಲಿ DMK ತಮಿಳುನಾಡಲ್ಲಿ ಮುನ್ನಡೆಯಲ್ಲಿದೆ. ಆಡಳಿತಾರೂಢ DMK. ಇಬ್ಬರು ಮುಖ್ಯಮಂತ್ರಿ ಮತ್ತು ಅವರ ಪುತ್ರ ಉಪಮುಖ್ಯಮಂತ್ರಿ ಇಬ್ಬರೂ ಮುನ್ನಡೆಯಲ್ಲಿದ್ದಾರೆ. ಕೇರಳ LDF ಈಗ ಮುನ್ನಡೆಯಲ್ಲಿದೆ. 50ರಲ್ಲಿ UDF, 56ರಲ್ಲಿ LDF ಮುನ್ನಡೆಯಲ್ಲಿದೆ. 56 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿರೋದು LDF, 50ರಲ್ಲಿ ಮುನ್ನಡೆಯಲ್ಲಿರೋದು UDF. NDA ಅಂತಂದ್ರೆ ಬಿಜೆಪಿ 2ರಲ್ಲಿ ಮುನ್ನಡೆಯಲ್ಲಿದೆ.
2 ಕ್ಷೇತ್ರಗಳಲ್ಲೂ ಮುನ್ನಡೆಯಲ್ಲಿರೋದು. ಅದು 2 ಪರ್ಟಿಕ್ಯುಲರ್ ಆಗಿ ಯಾವ ಕ್ಷೇತ್ರಗಳು ಅನ್ನುವಂಥ ಡೀಟೇಲ್ ಅನ್ನ ಮುಂದಕ್ಕೆ ಹೇಳ್ತಾ ಹೋಗ್ತೀವಿ ನಾವು.